ಒಂದು ಮನುಷ್ಯನಿಗೆ ಆರೋಗ್ಯವಾಗಿರಬೇಕಾದ್ರೆ ತುಂಬ ಮುಖ್ಯವಾದದ್ದು ಅಂತಂದರೆ ಅವರು ಸಂತೋಷವಾಗಿರೋದು. ನಾವು ಏನೇ ಔಷಧಿ ಕೊಡಲಿ ಆ ಮನುಷ್ಯನಿಗೆ ತಾನು ಸಂತೋಷವಾಗಿರಬೇಕು ಮತ್ತು ಜನನ ಸಂತೋಷವಾಗಿ ಇಡಿಸ್ಬೇಕು ಅನ್ನೋದಿತ್ತು ಅಂದರೆ ಯಾವುದೇ ಕಾಯಿಲೆ ಬರಲ್ಲ. ಅವ್ರಿಗೆ ಇನ್ನೂವರೆಗೆ ಯಾವುದೂ ಕಾಯಿಲೆ ಬಂದೇ ಇಲ್ಲ. ಏನೋ ಒಂದು ಚಿಕ್ಕ ಪುಟ್ಟ ತೊಂದರೆಗಳಾಗಿರ್ಬೋದು ಹೊರತು ಇನ್ನೂವರೆಗೂ ಅವ್ರಿಗೆ ಯಾವ ಕಾಯಿಲೆನೂ ಬಂದಿಲ್ಲ. ಈ ವಯಸ್ಸಲ್ಲಿ ಇಷ್ಟೊಂದು ಕೆಲಸ ಮಾಡ್ತಾ ಇದ್ದರೆ ಏನೋ ಸಣ್ಣ ಪುಟ್ಟ ಕೆಲಸಕ್ಕೇ ಜನಕ್ಕೆ BP ಅಂತೆ, ಶುಗರ್ ಅಂತೆ, ಆಸ್ತಮಾ ಅಂತೆ, ಅದಂತೆ ಇದಂತೆ ಎಷ್ಟು ಇರುತ್ತೆ. ಇವರು ಇಷ್ಟೊಂದು ಕೆಲಸದಲ್ಲಿ ಅವರು ತಮ್ಮ ಆರೋಗ್ಯನ ಮೇಂಟೈನ್ ಮಾಡಿಕೊಂಡು ಅವ್ರು ಏನೂ ತಮ್ಮ ಬಗ್ಗೆ ಮಾಡಿಲ್ಲ. ಅವರಿಗೆ ಆರೋಗ್ಯ ಕೊಟ್ಟಿರೋದು ಅದು ಒಂದೇ. ಯಾವಾಗಲೂ ಸಂತೋಷವಾಗಿರೋಕ್ಕೆ ಪ್ರಯತ್ನ ಮಾಡ್ತಾರೆ ಮತ್ತು ಜನ ಸಂತೋಷವಾಗಿರೋಕ್ಕೆ ಪ್ರಯತ್ನ ಮಾಡ್ತಾರೆ. ಚಳುವಳಿಯ ರಣಾಂಗಣಕ್ಕೆ ಇಳಿದಾಗ ಘರ್ಜಿಸುವ ಸಿಂಹವಾಗುವ ನಾರಾಯಣಗೌಡರು ಆಂತರ್ಯದಲ್ಲಿ ಮುಗ್ಧ ಮಗುವಿನ ಅಂತಃಕರಣವನ್ನು ಇಟ್ಟುಕೊಂಡವರು. ನೊಂದವರ ಕಷ್ಟಗಳಿಗೆ ತಮ್ಮನ್ನು ತಾವೇ ತೆಗೆದುಕೊಂಡವರು. ಸಾವಿರಾರು ಜನರ ಸಂಕಷ್ಟಗಳಿಗೆ ಮರುಗಿದವರು. ಅವರ ಸಹಾಯಕ್ಕೆ ನಿಂತವರು. ನನ್ನ ಮಗಳು ಕಾಲೇಜಿಗೆ ಓದಿದಂಥ ಸಂದರ್ಭದಲ್ಲಿ ಕಾಲೇಜ್ ಕಟ್ಟಕ್ಕೂ ನನಗೆ ಹಣವಿಲ್ಲದೆ ಪರದಾಡುತ್ತಿದ್ದಾಗ ನಾನು ಸಂಕೋಚ ಪಟ್ಕೊಂಡೆ. ಅವ್ರ ತಾವು ಹಣ ಹೆಂಗೆ ಕೇಳೋದು ಅಂತ. ಆವಾಗ ಅವರು ತಕ್ಷಣ ಕಾಲೇಜಿಗೆ ಹೋಗಿ 1 ಲಕ್ಷ ಕಟ್ತಾರೆ KLE ಕಾಲೇಜಿಗೆ. ಅವಾಗ ಮದುವೆಗೂ ನನಗೆ ತಾವು ಕಾಸಿರೋಕ್ಕಿಲ್ಲ. ಅವಾಗ ನಾನು ಆತ್ಮಹತ್ಯೆ ಕಡೆ ನನ್ನ ಮನಸ್ಸು ವಾಲ್ತಾ ಇರ್ತದೆ. ಮದುವೆನೂ ಒಂದು 2 ದಿನ ಇರೋಂಗೆ ದುಡ್ಡೇ ಇರೋಕ್ಕಿಲ್ಲ. ಆವಾಗ ಕೊಬ್ಬರಿಯನ್ನು ಮಾರಿ ಬಂದು ರಿಸೆಪ್ಷನ್ ಟೈಮ್ನಲ್ಲಿ ಹಣವನ್ನು ಕೊಡ್ತಾರೆ. ಒಳ್ಳೆ ಹುಡುಗರು ಸವಾಸ ಇರಲಿಲ್ಲ, ದುಷ್ಟು ಚಟ ಎಲ್ಲ ಸೇರ್ಕೊಂಡು ನಮ್ಮ ಮನೆಯಲ್ಲಿ ನೆಮ್ಮದಿ ಇರಲಿಲ್ಲ, ನಮ್ಮ ರಿಲೇಷನಲ್ಲಿ ನೆಮ್ಮದಿ ಇರಲಿಲ್ಲ. ನನ್ನನ್ನು ಯಾರೂ ಸೇರಿಸ್ತಾ ಇರಲ್ಲ ಮನೆಗೆ. ಇವತ್ತು ನನ್ನ ಅವರೇನೇ ನ್ಯಾಯ ಮಾಡೋಕ್ಕೆ ಕರೀತಾರೆ ನನ್ನನ್ನು. ಆ ಮಟ್ಟಕ್ಕೆ ನಮ್ಮ ನಾರಾಯಣಗೌಡರು, ನಮ್ಮ ರಕ್ಷಣಾ ವೇದಿಕೆ ನನಗೆ ಒಂಥರ ಭಿಕ್ಷೆ ಅಂತ ಹೇಳ್ಬೋದು. ನಾನು ಇದ್ದಿದ್ದು ಇದರಲ್ಲಿ ಯಾವುದಾದ್ರು ಒಬ್ಬ ರಾಜಕೀಯ ಪಕ್ಷದವನಿಗೆ ಏನಾದರೂ ನಾನು ಸಿಕ್ಕಿದ್ದಿದ್ರೆ ನನ್ನನ್ನು ಕೆಟ್ಟದಾಗಿ ಯೂಸ್ ಮಾಡಿಕೊಂಡು ನನ್ನ ಲೈಫ್ನೇ ಹಾಳು ಮಾಡಿಬಿಡ್ತಾಯಿದ್ರು. ಆದರೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಅವರು ಒಬ್ಬ ರೈತನ ಮಗನಾಗಿ ಹುಟ್ಟಿ ನಮ್ಮ ಹುಡುಗರ ಕಷ್ಟ ಏನಂತ ಗೊತ್ತಿದ್ದು ಇವತ್ತು ನನ್ನ ಒಳ್ಳೆ ದಾರಿಗೆ ತಂದರು. ಅವ್ರಿಗೆ ನಾನು, ನನ್ನ ಮಕ್ಕಳು, ನನ್ನ ಹೆಂಡತಿ ಮೊದಲನೇದಾಗಿ ಅವ್ರಿಗೆ ಚಿರಋಣಿಯಾಗಿರ್ತೀವಿ. 4 ಜನ ಗೂಂಡಾಗಳು ನನ್ನ ಮೇಲೆ ಹಲ್ಲೆ ನಡೆಸಿದಂಥ ಸಂದರ್ಭದಲ್ಲಿ ಮಾರನೇ ದಿವಸ ನನಗೆ ರಕ್ಷಣೆಯಾಗಿ ನಿಂತು ನನ್ನ ಮನೆಯ ಸುತ್ತ ಸ್ನೇಹಿತರ ತಂಡವನ್ನು ಬಿಟ್ಟು ನನ್ನ ರಕ್ಷಣೆಗೆ ನಿಂತಂಥದ್ದು. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ, ಕಾರ್ಯಕರ್ತರ ನೋವು, ಕಾರ್ಯಕರ್ತರಿಗೆ ಆದಂಥ ಆಘಾತಗಳಿಗೆ ಸದಾಕಾಲ ಅವರು ಶ್ರೀರಕ್ಷೆಯಾಗಿ ನಿಂತಂಥ ಕ್ಷಣಗಳನ್ನು ನಾವು ಮರೀಲಿಕ್ಕಾಗಲ್ಲ. ವಿಶೇಷವಾಗಿ ಹೇಳಬೇಕು ಅಂತಂದರೆ, ನಾರಾಯಣಗೌಡರು ನನ್ನ ಸಾಹಿತ್ಯವನ್ನು ಕಂಡು, ನನ್ನ ಬರವಣಿಗೆಯನ್ನು ಕಂಡು, ಅವರ ಜೀವನ ಚರಿತ್ರೆ, ಅವರ ಹೋರಾಟದ ಬದುಕನ್ನು ಕುರಿತಾದಂಥ ಸಿಂಹಗರ್ಜನೆಯ ಪುಸ್ತಕವನ್ನು ಬರೀಲಿಕ್ಕೆ ನನಗೆ ಅವಕಾಶವನ್ನು ಕೊಟ್ಟಂಥದ್ದು ನನ್ನ ಬದುಕಿನಲ್ಲಿ ಮರೆಯಲಾರದ ಘಟನೆ ಅದಾಗಿದೆ. 2008ರಲ್ಲಿ ವಿಮಾನ ನಿಲ್ದಾಣದಲ್ಲಿ ನನಗೆ ಪೊಲೀಸರು ಲ್ಯಾಟಿಂದ ಗನ್ನಿಂದೆಲ್ಲ ಹೊಡೆದು ಕೈಯೆಲ್ಲ ರಕ್ತ ICUಯಲ್ಲಿ ಇರ್ತೀನಿ. ನಾನು ಕೋಮಾ ಸ್ಟೇಜಲ್ಲಿದ್ದಾಗ ಗೌಡ್ರು ಕಣ್ಣೀರು ಹಾಕಿದಂದರೆ ಅದೊಂದೇ ನನ್ನ ನೋವು. ನಮ್ಮ ಸ್ವಂತ ಅಣ್ಣ ತಮ್ಮರು ಆ ಥರ ನೋಡಿಲ್ಲ. ಬಂದು ನೋಡಿ ಅವರ ಹಾಸ್ಪಿಟಲಿದ್ದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಉಳಿಸ್ಕೊಂಡ್ರು ನನ್ನ ಅವತ್ತು. ಒಂದು ಸನ್ನಿವೇಶ ಈಗ ಹೇಳಲೇಬೇಕು. ನಾನು 2006ರಲ್ಲಿ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸಮಾವೇಶ ಒಂದಾಗಿತ್ತು ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ಕ್ರೀಡಾಂಗಣದಲ್ಲಿ. ಸರಿಸುಮಾರು ಸಮಾವೇಶ ಮುಗಿಯೋ ಹೊತ್ತಿಗೆ 11-11:30 ರಾತ್ರಿ ಆಗಿತ್ತು. ಎಲ್ಲ ಕಾರ್ಯಕ್ರಮಗಳು ಮುಗಿದು ಬೇರೆ ಜಿಲ್ಲೆ ಕಾರ್ಯಕರ್ತರೆಲ್ಲ ಅವತ್ತು ವಾಪಸ್ ಊರುಗಳಿಗೆ ಹೊರಡ್ತಿದ್ರು. ನಾರಾಯಣಗೌಡರು ಸರಿಸುಮಾರು ಒಂದು 2-3 ಗಂಟೆಗಳ ಹೊತ್ತು ಅವತ್ತು ಭಾಷಣ ಮಾಡಿ ಸಮಾವೇಶದಲ್ಲಿ ಎಲ್ಲ ಕಾರ್ಯಕರ್ತರನ್ನ ಕಳಿಸ್ಕೊಡ್ತಿದ್ರು. ಎಷ್ಟು ಆಯಾಸ ಆಗಿತ್ತು ಅವ್ರ ಮನಸ್ಸಲ್ಲಿ, ಎಷ್ಟು ಆಯಾಸ ಕಾಣಿಸ್ತಿತ್ತು ಅಂದರೆ, ಅವರು ಕಾರ್ಯಕರ್ತರಲ್ಲೆಲ್ಲ ಪ್ರತಿಯೊಂದು ಬಸ್ ಹತ್ರ ಹೋಗಿ ಊಟ ಮಾಡಿದ್ರೆ ನೀವು ರಾತ್ರಿ ಇಲ್ಲೇ ಉಳ್ಕೊಳ್ತೀರಾ, ಉಳ್ಕೊಳ್ಬೇಕಂದ್ರೆ ಜಾಗ ಬೇಕಿದೆಯಾ ನಿಮಗೆ, ಅಥವಾ ನಿಮ್ಮ ಜಿಲ್ಲೆಗೆ ನೀವು ಇವತ್ತು ಹೊರಡಕ್ಕೆ ವ್ಯವಸ್ಥೆ ಆಗಿದೆಯಾ, ಆಗಿಲ್ಲ ಅಂದರೆ ಮಾಡಿಕೊಡೋಣ ವ್ಯವಸ್ಥೆ ಅಂತ ಕೇಳಿದ್ದು ನಿಜವಾಗ್ಲೂ ನನ್ನ ಮೈ ಕಂಪಿಸ್ತು ಅವತ್ತು. ಯಾಕೆಂದರೆ ಒಬ್ಬ ನಾಯಕತ್ವ ಕೊಡೋ ವ್ಯಕ್ತಿ ಹೇಗೆ ತನ್ನ ಕಾರ್ಯಕರ್ತರನ್ನ ತನ್ನ ಸ್ವಂತ ಮಕ್ಕಳಂತೆ ನೋಡ್ಕೊಳ್ತಾರೆ ಅನ್ನೋದು ನಾರಾಯಣಗೌಡರನ್ನ ನೋಡಿ ಕಲಿಬೇಕು.